ಯೋಜನೆಗಳಿಗೋಸ್ಕರ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಕೇಂದ್ರ ಸರ್ಕಾರ ಮಾಡಿದೆ. ಕೆಲವು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕರ್ನಾಟಕಕ್ಕೆ ಯಾಕೆ ಈ ಮಲ್ತಾ ಇದ್ದವ್ರು? ನೀವೇ ಅನೌನ್ಸ್ ಮಾಡಿ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಅನೌನ್ಸ್ ಆಗಿ ಅದನ್ನ ನಮ್ಮ ಬೊಮ್ಮಾಯಿಯವರು ಇಲ್ಲೆಲ್ಲ ಮೇಜ್ ಕುಟ್ಟಿ ಸ್ವಾಗತ ಮಾಡಿದ್ರು. ಅದನ್ನು ಆ ಬಜೆಟ್ನಲ್ಲಿ ಸೇರಿಸಿ 5,300 ಕೋಟಿ ರೂಪಾಯಿ ನಮಗೆ ಕರ್ನಾಟಕದಿಂದ ಬಳುವಳಿಯಾಗಿ ಬಜೆಟ್ನಲ್ಲಿ ಬಂದಿದೆ. ಅಪ್ಪರ್ ಭದ್ರನ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳಿ ಬಜೆಟಲ್ಲಿ ಓದಾದ್ಮೇಲೆ ಇವತ್ತಿನವರೆಗೂ ಕೊಟ್ಟಿದ್ದಾರೆ ಆ ದುಡ್ಡ? ಇವತ್ತಿನವರೆಗೂ ಬಂದಿದ? ಅಲ್ಲ, ದಯವಿಟ್ಟು ನಾನು ಸುಮ್ಮನೆ ಏನೋ ಮಾತಾಡಬೇಕು ಅನ್ನೋ ಸನ್ಮಾನ್ಯ ಮಾತಾಡಿ. ಆಮೇಲೆ ನಾನು ಹಣಕಾಸಿನ ಬಗ್ಗೆ, ಹಣಕಾಸು ಆಯೋಗದ ಬಗ್ಗೆ ಆಗಲೇ ಹೇಳಿದೆ ಒಂದು ಮಾತನ್ನ. ಇದು ನಿಜವಾಗ್ಲೂ ತಾರತಮ್ಯ ಮಾಡ್ತಾ ಇದೆ ಹಣಕಾಸು ಆಯೋಗ, ಯಾವುದೋ ಮರ್ಜಿಗೆ ಒಳಪಟ್ಟಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಹಣಕಾಸು ಆಯೋಗನೇ ಮರ್ಜಿಗಿದ್ರು ನಮಗೆ 11,000 ಚಿಲ್ಲರೆ ಕೋಟಿ ರೂಪಾಯಿ ರೆಕಮೆಂಡೇಶನ್ ಮಾಡಿದ್ಮೇಲೆ ಆ ಹಣನ ನೀವು ಇನ್ನೂ ಕೊಟ್ಟಿಲ್ವಲ್ಲ. ಇಲ್ಲಿ ನೀವು ಬಂದ್ಬಿಟ್ಟು ಸಿದ್ದರಾಮಣ್ಣ ಅಂದ್ರೆ ಎಲ್ಲಿಂದ ಬರೋದು ದುಡ್ಡು ಎಲ್ಲಿಂದ ಬರಬೇಕು? ಅಲ್ಲಿ ಬರಬೇಕು, ಕೊಡಬೇಕು. ಹಣಕಾಸು ಆಯೋಗ ಯಾಕಿರೋದು? ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾಲನೆಯಲ್ಲಿ ಅನ್ಯಾಯ ಆಗಿದೆ. ನೀವು 11,000 ಕೋಟಿ, ಅದರಲ್ಲಿ ಒಂದು 3,000 ಕೋಟಿ ಕೆರೆ ಅಭಿವೃದ್ಧಿಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ, ಎಲ್ಲ ವ್ಯವಸ್ಥೆಗೆ 11,000 ಚಿಲ್ಲರೆ ಕೋಟಿ ರೂಪಾಯಿನ ಕೊಡಬೇಕು ಅಂತಕ್ಕಂಥ ಆದೇಶ ಮಾಡಿ ಕಳಿಸ್ತಲ್ಲ. ನೀವು ಕೊಟ್ಟಿದ್ದೀರಾ ಇವತ್ತಿನವ್ರಿಗೆ? ಕೇಂದ್ರ ಸರ್ಕಾರದಿಂದ ಬಂದಿದೆಯಾ? ನಾವು ಎಲ್ಲಿ? ನಮಗೆ ಪ್ರಿಂಟಿಂಗ್ ಮಿಷಿನ್, ನೋಟ್ ಹೊತ್ತ ಮಿಷಿನ್ ನಮ್ಮ ಹತ್ರ ಇಲ್ಲ, ಅಲ್ಲಿ ಇರೋದು ಮೇಲೆ ಡೆಲ್ಲಿ ಬಹುದೂರ ಅಲ್ಲೈತದು. ಅಲ್ಲಿಂದ ನಮಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಮಾಡ್ಕೊಡ್ಬೇಕಲ್ಲ. ಯಾರು ಕೊಡೋರು? ಇದನ್ನ ಅರ್ಥ ಮಾಡ. ಇದನ್ನ ನಾವೇನು ಯಾರನ್ನು ದೂಷಣೆ ಮಾಡ್ಬೇಕಲ್ಲ.